ಚಿಂತಾಮಣಿಯಲ್ಲಿ ಇದೇ ತಿಂಗಳ ಮೇ 15ರಂದು ತಾಲೂಕಿನ ಚಿಲಕಲನೆರಪು ಹೋಬಳಿ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಚನಹಳ್ಳಿ ಗ್ರಾಮದ ರೈತ ಹರೀಶ್ ಅವರ ಜಮೀನಿನಲ್ಲಿ ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದ್ದು ಚಿರತೆ ದಾಳಿ ನಡೆಸಿರುವಂತಹ ಶಂಕೆಯನ್ನು ಸ್ಥಳೀಯರು ವ್ಯಕ್ತಪಡಿಸಿದರು. ಇನ್ನು ಭಾನುವಾರ ಬೆಳಗಿನ ಜಾವ ಅದೇ ಗ್ರಾಮದ ರೈತ ಹರೀಶ್ ಎಂಬುವರ ಜಮೀನಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಜಿಂಕೆ ಮೃತಪಟ್ಟಿದ್ದು ಕಂಡ ರೈತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಇನ್ನು ಈ ಕುರಿತು ರೈತ ಹರೀಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಜಮೀನಿನಲ್ಲಿ ಕಳೆದ 10 ದಿನಗಳಿಂದ 2 ಜಿಂಕೆಗಳು ಸಾವನ್ನಪ್ಪಿವೆ. ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿರುವಂತಹ ಶಂಕೆ ವ್ಯಕ್ತಪಡಿಸಿ ದೂರನ್ನ ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಬೋನ್ ಅಳವಡಿಸಿಲ್ಲ, ಕಾಟಾಚಾರಕ್ಕೆ ಬೋನ್ ಅಳವಡಿಸಿ ಹೋಗಿದ್ದಾರೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಕಾಚಿನಹಳ್ಳಿ ಮೋಟ್ಮಕ್ಳಹಳ್ಳಿ ಮದುವೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮೊನ್ನೆ ಇದೇ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ಥರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ. ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ. ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟರು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ, ಸುಮ್ಮನೆ ಬೋನ್ ಇರ್ತಾ ಇಲ್ಲೇ ನಾಯಿಗಳೇ ಇಡ್ತಾ ಇಲ್ಲ. ಆದ್ದರಿಂದ ಚಿರತೆ ಎಲ್ಲಿ ಬೀಳೋದು. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ. ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು.